ಗ್ರಂಥಾಲಯದ ಮಹತ್ವ ಪ್ರಬಂಧ ಬರೆಯುವುದು ಹೇಗೆ ಎಂದು ನೋಡೋಣ ಬನ್ನಿ. ಪೀಠಿಕೆ. ಪ್ರತಿ ಮಾನವನ ಬದುಕು ಒಂದು ಸುದೀರ್ಘ ಕಲಿಕೆಯ ಪಯಣವಾಗಿದೆ. ಈ ಪಯಣದಲ್ಲಿ ಮನುಷ್ಯನಿಗೆ ಸರಿಯಾದ ಮಾರ್ಗದರ್ಶನ ನೀಡುವ ಜ್ಞಾನದ ಅಮೂಲ್ಯ ನಿಧಿಯನ್ನು ಒದಗಿಸುವ ಕೇಂದ್ರವೇ ಗ್ರಂಥಾಲಯ. ಸಂಸ್ಕೃತದಲ್ಲಿ ಇದನ್ನು ಗ್ರಂಥಾಲಯ ಎಂದು, ಕನ್ನಡದಲ್ಲಿ ಪುಸ್ತಕ ಭಂಡಾರ ಎಂದು ಕರೆಯಲಾಗುತ್ತದೆ. ಗ್ರಂಥಾಲಯವು ಕೇವಲ ಪುಸ್ತಕಗಳ ಸಂಗ್ರಹಾಲಯವಾಗಿರದೆ, ಅದು ನಮ್ಮ ಸಮಾಜದ ಬುದ್ಧಿಮತ್ತೆ, ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸಂರಕ್ಷಿಸುವ ಜೀವಂತ ದೇಗುಲವಾಗಿದೆ. ಮಾನವನ ಸರ್ವತೋಮುಖ ಬೆಳವಣಿಗೆಗೆ ಗ್ರಂಥಾಲಯವು ನೀಡುವ ಕೊಡುಗೆಯು ಅಪಾರವಾಗಿದೆ. ಗ್ರಂಥಾಲಯಗಳ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿದೆ. ಪ್ರಾಚೀನ ಕಾಲದಲ್ಲಿ ಗ್ರೀಸ್ ಮತ್ತು ರೋಮ್ನಂತಹ ನಾಗರಿಕತೆಗಳಲ್ಲಿ ಗ್ರಂಥಾಲಯಗಳು ಜ್ಞಾನದ ಕೇಂದ್ರಗಳಾಗಿದ್ದವು. ವಿಷಯ ವಿವರಣೆ. ಈಜಿಪ್ಟ್ನಲ್ಲಿನ ಪ್ರಸಿದ್ಧ ಅಲೆಕ್ಸಾಂಡ್ರಿಯಾ ಗ್ರಂಥಾಲಯವು ಆ ಕಾಲದ ವಿಶ್ವದ ಅತಿದೊಡ್ಡ ಜ್ಞಾನ ಭಂಡಾರವಾಗಿತ್ತು. ಭಾರತದಲ್ಲಿ ನಳಂದ ಮತ್ತು ತಕ್ಷಶಿಲಾದಂತಹ ವಿಶ್ವವಿದ್ಯಾಲಯಗಳು ಬೃಹತ್ ಗ್ರಂಥಾಲಯಗಳನ್ನು ಹೊಂದಿದ್ದವು. ಈ ಗ್ರಂಥಾಲಯಗಳ ನಾಶವು ಇಡೀ ನಾಗರಿಕತೆಯ ಪ್ರಮುಖ ಜ್ಞಾನದ ಭಾಗವನ್ನು ಕಳೆದುಕೊಳ್ಳಲು ಕಾರಣವಾಯಿತು. ಈ ಘಟನೆಗಳು ಗ್ರಂಥಾಲಯಗಳ ಮಹತ್ವವನ್ನು ಎತ್ತಿ ತೋರಿಸುತ್ತವೆ. ಇಂದು ಗ್ರಂಥಾಲಯಗಳು ಕೇವಲ ಮುದ್ರಿತ ಪುಸ್ತಕಗಳಿಗೆ ಸೀಮಿತವಾಗಿಲ್ಲ. ಇವು ಇ-ಪುಸ್ತಕಗಳು, ಆಡಿಯೋ ಪುಸ್ತಕಗಳು, ಅಂತರ್ಜಾಲ ಸಂಪರ್ಕ, ಆನ್ಲೈನ್ ಡೇಟಾಬೇಸ್ಗಳು ಮತ್ತು ಶೈಕ್ಷಣಿಕ ವಿಡಿಯೋಗಳನ್ನು ಒಳಗೊಂಡ ಮಿಶ್ರ ಕಲಿಕಾ ಕೇಂದ್ರಗಳಾಗಿ ಮಾರ್ಪಟ್ಟಿವೆ. ಅವು ಸಾಂಪ್ರದಾಯಿಕ ಜ್ಞಾನವನ್ನು ಡಿಜಿಟಲ್ ಯುಗದೊಂದಿಗೆ ಜೋಡಿಸುತ್ತಿವೆ. ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯವು ಒಂದು ಪ್ರಯೋಗಾಲಯದಂತೆ ಕೆಲಸ ಮಾಡುತ್ತದೆ. ಶಾಲಾ ಪಠ್ಯಪುಸ್ತಕಗಳು ಕೇವಲ ವಿಷಯದ ಮೂಲಭೂತ ಪರಿಚಯವನ್ನು ನೀಡುತ್ತವೆ. ಗ್ರಂಥಾಲಯಗಳು ವಿಜ್ಞಾನ, ಕಲೆ, ಗಣಿತ, ಇತಿಹಾಸ ಮತ್ತು ಭಾಷೆಗಳಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಪೂರಕ ಪುಸ್ತಕಗಳು, ಉಲ್ಲೇಖ ಗ್ರಂಥಗಳು ಮತ್ತು ವಿಶ್ವಕೋಶಗಳನ್ನು ಒದಗಿಸುತ್ತವೆ. ಇದು ವಿದ್ಯಾರ್ಥಿಗಳಿಗೆ ವಿಷಯದ ಬಗ್ಗೆ ಆಳವಾದ ಜ್ಞಾನವನ್ನು ಪಡೆಯಲು ನೆರವಾಗುತ್ತದೆ. ಗ್ರಂಥಾಲಯದ ವಾತಾವರಣವು ವಿದ್ಯಾರ್ಥಿಗಳನ್ನು ತಮ್ಮ ಆಸಕ್ತಿಯ ಕ್ಷೇತ್ರಗಳನ್ನು ಅನ್ವೇಷಿಸಲು ಪ್ರೋತ್ಸಾಹಿಸುತ್ತದೆ. ಶಿಕ್ಷಕರ ಅಥವಾ ಪೋಷಕರ ನೆರವಿಲ್ಲದೆ ಸ್ವಂತವಾಗಿ ಓದುವ ಮತ್ತು ಅರ್ಥಮಾಡಿಕೊಳ್ಳುವ ಅಭ್ಯಾಸವನ್ನು ಇದು ಬೆಳೆಸುತ್ತದೆ. ಇದು ಸಂಶೋಧನಾ ಮನೋಭಾವ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಹೆಚ್ಚಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ನಿಯತಕಾಲಿಕೆಗಳು, ಸುದ್ದಿಪತ್ರಿಕೆಗಳು, ನಿಬಂಧ ಸಂಕಲನಗಳು ಮತ್ತು ಹಿಂದಿನ ಪ್ರಶ್ನೆಪತ್ರಿಕೆಗಳು ಇಲ್ಲಿ ಲಭ್ಯವಾಗುತ್ತವೆ. ಇದು ಯಾವುದೇ ಹೆಚ್ಚುವರಿ ಆರ್ಥಿಕ ವೆಚ್ಚವಿಲ್ಲದೆ ಜ್ಞಾನವನ್ನು ವಿಸ್ತರಿಸಲು ಅನುವು ಮಾಡಿಕೊಡುತ್ತದೆ. ಗ್ರಂಥಾಲಯವು ಅಧ್ಯಯನಕ್ಕೆ ಸೂಕ್ತವಾದ, ಶಾಂತಿಯುತ ಮತ್ತು ಪ್ರಶಾಂತ ವಾತಾವರಣವನ್ನು ಒದಗಿಸುವುದರಿಂದ ಏಕಾಗ್ರತೆ ಹೆಚ್ಚಿ ಓದಿದ್ದನ್ನು ನೆನಪಿಟ್ಟುಕೊಳ್ಳಲು ಸುಲಭವಾಗುತ್ತದೆ. ಗ್ರಂಥಾಲಯದ ಉಪಯೋಗ ಕೇವಲ ವಿದ್ಯಾರ್ಥಿಗಳಿಗೆ ಸೀಮಿತವಾಗಿಲ್ಲ, ಇದು ಇಡೀ ಸಮಾಜಕ್ಕೆ ಬೆಳಕು ನೀಡುತ್ತದೆ. ಗ್ರಂಥಾಲಯಗಳು ಜ್ಞಾನವನ್ನು ಪ್ರಜಾಪ್ರಭುತ್ವೀಕರಿಸುತ್ತವೆ. ಅಂದರೆ ಶ್ರೀಮಂತ ಅಥವಾ ಬಡವ ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬ ನಾಗರಿಕನಿಗೂ ಅಮೂಲ್ಯವಾದ ಮತ್ತು ದುಬಾರಿ ಪುಸ್ತಕಗಳನ್ನು ಉಚಿತವಾಗಿ ಓದಲು ಅವಕಾಶ ನೀಡುತ್ತವೆ. ಹಲವು ಗ್ರಂಥಾಲಯಗಳು ಸ್ಥಳೀಯ ಸಾಹಿತ್ಯ, ಜಾನಪದ ಕಥೆಗಳು, ಅಪರೂಪ ಹಸ್ತಪ್ರತಿಗಳು ಮತ್ತು ಪ್ರಾದೇಶಿಕ ಇತಿಹಾಸದ ದಾಖಲೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಸಂರಕ್ಷಿಸುತ್ತವೆ. ಇವು ಮುಂದಿನ ಪೀಳಿಗೆಗೆ ನಮ್ಮ ಪರಂಪರೆಯನ್ನು ವರ್ಗಾಯಿಸಲು ನೆರವಾಗುತ್ತವೆ. ಡಿಜಿಟಲ್ ಯುಗದಲ್ಲಿ ಗ್ರಂಥಾಲಯಗಳು ನಾಗರಿಕರಿಗೆ ಇಂಟರ್ನೆಟ್ ಬಳಕೆ, ಇಮೇಲ್ ಮತ್ತು ವಿಶ್ವಾಸಾರ್ಹ ಮಾಹಿತಿ ಮತ್ತು ನಕಲಿ ಮಾಹಿತಿಯ ನಡುವಿನ ವ್ಯತ್ಯಾಸವನ್ನು ಗುರುತಿಸುವ ತರಬೇತಿಯನ್ನು ನೀಡುವ ಕೇಂದ್ರಗಳಾಗಿ ಮಾರ್ಪಟ್ಟಿವೆ. ಅವು ಸಾಂಪ್ರದಾಯಿಕ ಜ್ಞಾನವನ್ನು ಡಿಜಿಟಲ್ ಯುಗದೊಂದಿಗೆ ಜೋಡಿಸುತ್ತಿವೆ. ಗ್ರಂಥಾಲಯಗಳ ಸಂಬಂಧಿತ ಗಾದೆ ಮತ್ತು ನುಡಿಮುತ್ತುಗಳು. ಪುಸ್ತಕದ ಹುಳುವಾಗುವುದಕ್ಕೆ ನಾಚಬೇಡ, ಏಕೆಂದರೆ ನುರಿದ ಹುಳು ಮಾತ್ರ ಜ್ಞಾನದ ಅಮೃತವನ್ನು ಹೀರುತ್ತದೆ. ಒಂದು ಗ್ರಂಥಾಲಯವು ಬಡವನಿಗೆ ರಾಜಮಹಲಿನಂತೆ, ಅಜ್ಞಾನಿಗೆ ಅಧ್ಯಾಪಕನಂತೆ. ಪುಸ್ತಕಗಳಿರದ ಕೋಣೆ ಆತ್ಮವಿಲ್ಲದ ದೇಹದಂತೆ. ಸಿಗರಾನ್ ಕ್ಯಾಸ. ನಾವು ಸಮಾಜಕ್ಕೆ ನೀಡುವ ಶ್ರೇಷ್ಠ ಕೊಡುಗೆ ಎಂದರೆ ಒಂದು ಗ್ರಂಥಾಲಯ. ಉಪಸಂಹಾರ. ಗ್ರಂಥಾಲಯವು ಕೇವಲ ಕಟ್ಟಡವಲ್ಲ, ಅದು ಒಂದು ಶಕ್ತಿ ಕೇಂದ್ರ. ಅದು ಪ್ರತಿ ನಾಗರಿಕನ ಮನಸ್ಸಿಗೆ ಮತ್ತು ಬುದ್ಧಿಗೆ ಬೆಳಕು ನೀಡುವ ದೀಪಸ್ತಂಭ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಕೇವಲ ಪದವಿಗಾಗಿ ಓದುವುದನ್ನು ಮೀರಿ ಜ್ಞಾನಾರ್ಜನೆಯ ಹಾದಿಯನ್ನು ಹಿಡಿಯಬೇಕು. ಪ್ರತಿ ವಿದ್ಯಾರ್ಥಿಯೂ ಗ್ರಂಥಾಲಯಕ್ಕೆ ಹೋಗುವುದನ್ನು ಅಭ್ಯಾಸ ಮಾಡಬೇಕು. ಅಲ್ಲಿರುವ ಜ್ಞಾನವನ್ನು ತನ್ನ ಜೀವನದ ಬೆಳವಣಿಗೆಗೆ ಬಳಸಿಕೊಳ್ಳಬೇಕು. ಹೀಗೆ ಗ್ರಂಥಾಲಯವು ವ್ಯಕ್ತಿ, ಸಮಾಜ ಮತ್ತು ರಾಷ್ಟ್ರದ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತದೆ. ಆದ್ದರಿಂದ ನಾವು ಗ್ರಂಥಾಲಯದ ಮಹತ್ವವನ್ನು ಅರಿತು, ಅವುಗಳನ್ನು ಗೌರವಿಸಿ, ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಂಕಲ್ಪ ಮಾಡಬೇಕು.